ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಹಿಂದಿ ಪರೀಕ್ಷೆ ವಿರೋಧಿಸಿ ಪ್ರತಿಭಟನೆ ತೀವ್ರಗೊಂಡಿದೆ. ಬೆಂಗಳೂರು ಮಲ್ಲೇಶ್ವರದಲ್ಲಿರುವ ಎಸ್ಎಲ್ಸಿ ಬೋರ್ಡ್ ಕಚೇರಿ ಮುಂದೆ ಕನ್ನಡ ಪರ ಸಂಘಟನೆಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಮಾರ್ಚ್ 18ರಿಂದ ಎಸ್ಎಲ್ಸಿ ಪರೀಕ್ಷೆ ಶುರುವಾಗಲಿದೆ. 30 ತಾರೀಕು ಹಿಂದಿ ಪರೀಕ್ಷೆ ಇದ್ದು, ಪರೀಕ್ಷೆಯಲ್ಲಿ ಹಿಂದಿ ಪರೀಕ್ಷೆ ಇರಬಾರದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಹಿಂದಿ ಕಡ್ಡಾಯ ಭಾಷೆಯಾಗಬಾರದು ಎಂದು ವಿರೋಧಿಸಿ ಘೋಷಣೆಗಳನ್ನು ಕೂಗಿದರು. ಇದು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರುವ ಪ್ರತಿಭಟನೆ ಅಲ್ಲ. ಅಗತ್ಯವಿದ್ದರೆ ರಾಜ್ಯಾದ್ಯಂತ ಈ ಹೋರಾಟವನ್ನು ವಿಸ್ತರಿಸಲಾಗುವುದು ಎಂದು ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಯಾವ ರಾಜ್ಯದಲ್ಲಿ ಕನ್ನಡ ಕಲಿಸ್ತಾ ಇದ್ದಾರೆ ಹೇಳಿ. ಹಿಂದಿ ಏರಿಕೆ ಅಂತಕ್ಕಂಥದ್ದು ಇವತ್ತು ಮಕ್ಕಳಿಗೆ ಅಲ್ಲಿಗೆ ಒಂಥರ ಕಲ್ಲು ಕಡದ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ. 108 ಮಕ್ಕಳು ಇವತ್ತು ಫೇಲ್ ಆಗಿ ಅವ್ರ ಭವಿಷ್ಯ ಹಾಳಾಗುತ್ತಿದೆ. ಇವತ್ತು 2017ರಲ್ಲಿ ಟೌನ್ ಹಾಲಿಂದ ರಾಜ್ಯಪಾಲರು ಭೇಟಿ ಮಾಡಿ 2018ರಲ್ಲಿ ಹಿಂದಿ ವಿರುದ್ಧ ಹೋರಾಟಗಳನ್ನು ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಣ ಮಾಡಿತ್ತು. ಅವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿತ್ತು, ಇಲ್ಲ ನಾವು ಹಿಂದಿ ಬಲವಂತವಾಗಿ ಇರಲ್ಲ ಅಂತ ಹೇಳಿ. ಹಾಗಾಗಿ ಜಾಣಗೆರೆ ಇರ್ಬೋದು, ಸಾರಾ ಗೋವಿಂದಣ್ಣ ಇರ್ಬೋದು, ನಮ್ಮ ಚಂದ್ರಶೇಖರ್ ಇರ್ಬೋದು, ಶಿವರಾಮೇಗೌಡರು ಇರ್ಬೋದು, ಇವತ್ತು ನಾನೆಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತೇನು ಒಂದು ನಿಲುವು ತಗೊಂಡಿದೆ. ಇದು ಶಾಂತಿ ಹೋರಾಟ. ಸರ್ಕಾರ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಈ ಶಾಂತಿ ಹೋರಾಟವನ್ನ ನೀವು ಪರೀಕ್ಷೆ ಮಾಡೋದಾದ್ರೆ ಇನ್ನೊಂದು ರೂಪನೂ ಕೂಡ ತಾಳ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಜೊತೆಗೆ ಹಿಂದಿ ಏರಿಕೆ ಅಂತಕ್ಕಂಥದ್ದು ಇವತ್ತು ಮಕ್ಕಳು ಕನ್ನಡಿಗ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆಂದು ಘೋಷಿಸಿ ಅವರ ಬದುಕು ಭವಿಷ್ಯವನ್ನು ಅತಂತ್ರಗೊಳಿಸಲಾಗಿದೆ. ಈ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು 2026 ಮಾರ್ಚ್ 18ರಂದು ಶುರುವಾಗಲಿದೆ. ಈ ಸಂದರ್ಭದಲ್ಲಿ ಕೆಳಕಂಡ ಜನಾಗ್ರಹವನ್ನು ಪಾಲಿಸುವಂತೆ ನಾವು ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ. ಒಂದೇದು, 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ 2 ನುಡಿ ಕಲಿಕಾ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಸೋರಟ್ ಆಯೋಗದ ವರದಿಯನ್ನು ಶಾಸನ ಸಭೆಯಲ್ಲಿ ಹಾಗೂ ಸಾರ್ವಜನಿಕ ಚರ್ಚೆಗೆ ಒದಗಿಸಬೇಕು. ದ್ವಿಭಾಷಾ ನೀತಿ ಜಾರಿಯಾಗಬೇಕು. ಅಲ್ಲಿಯವರೆಗೂ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಯನ್ನು ಕಡ್ಡಾಯಗೊಳಿಸದಂತೆ ಕರ್ನಾಟಕ ಸರ್ಕಾರವು ತಕ್ಷಣ ಆದೇಶ ಹೊರಡಿಸಬೇಕು. ಈ ಹಿಂದಿನ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ನಪಾಸಾದ ಎಲ್ಲ ವಿದ್ಯಾರ್ಥಿಗಳನ್ನು ಉತ್ತೀರ್ಣರೆಂದು ಘೋಷಿಸಿ ಅವರ ಶೈಕ್ಷಣಿಕ ಮುನ್ನಡೆಗೆ ಅವಕಾಶ ನೀಡಬೇಕು. ಹಿಂದಿ ಭಾಷಾ ಶಿಕ್ಷಕರ ನೇಮಕಾತಿಯನ್ನು ರದ್ದುಪಡಿಸಬೇಕು ಮತ್ತು ಈಗಾಗಲೇ ನೇಮಕಗೊಂಡಿರುವ ಶಿಕ್ಷಕರನ್ನು ಕನ್ನಡ ಭಾಷಾ ಶಿಕ್ಷಕರಾಗಿ ನಿಯೋಜಿಸಲು ಕ್ರಮವಹಿಸಿ ಅದಕ್ಕೆ ಸೂಕ್ತ ಶೈಕ್ಷಣಿಕ ಅರ್ಹತೆ ಪಡೆಯಲು ನಿಯಮಗಳನ್ನು ಬಲವಂತವಾಗಿ ಹಿಂದಿಯನ್ನ ಹೇರಬಾರದು ಅನ್ನೋದು ನಮ್ಮ ಉದ್ದೇಶ. ನಾವು ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತರಬೇಕು. ಹಿಂದಿ ಕಡ್ಡಾಯವನ್ನ ಕಿತ್ತಾಕಬೇಕು. ಈ ಹಿಂದಿ ಕಡ್ಡಾಯ ಮಾಡಿ 1,42,000 ವಿದ್ಯಾರ್ಥಿಗಳು ನಾಪಾಸ್ ಆಗಿದ್ದಾರೆ. ಅವರ ಭವಿಷ್ಯ ಏನು? ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಾರ್ವಭೌಮತ್ವ ಮತ್ತು ನಮ್ಮ ಸಂಪರ್ಕ ಭಾಷೆಯಾಗಿ ಹಿಂದಿ ತಮಿಳು, ಇದನ್ನು ಇಂಗ್ಲೀಷ್ ಮಾತ್ರ ಬಳಸಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಕೂಡಲೇ ಈ ಶೈಕ್ಷಣಿಕವಾಗಿ ಯಾವುದು SLC ಎಕ್ಸಾಮ್ ಬರ್ತಾ ಇದೆಯೋ ಇದರಲ್ಲಿ ಹಿಂದಿ ಭಾಷೆಯನ್ನು ಕಡ್ಡಾಯ ಪರೀಕ್ಷೆ ಮಾಡಬಾರ್ದು. ಹಿಂದಿಗೆ ಫೇಲಾದರೂ ಕೂಡ ಕನ್ನಡದ ಮಕ್ಕಳಿಗೆ ಆ ಒಂದು ತೇರ್ಗಡೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕನ್ನಡ ಪರ ಸಂಘಟನೆಗಳು ಆ ಸಂಬಂಧಪಟ್ಟಂಥ ಇಲಾಖೆಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಆ ನಿಟ್ಟಿನಲ್ಲಿ ಅವರು ಕ್ರಮ ತಗೊಳ್ಳದೆ ಹೋದರೆ ಇದೇ 30ನೇ ತಾರೀಕು ಏನು ಹಿಂದಿ ಎಕ್ಸಾಮ್ ನಡೆಯುತ್ತೋ ಆ ಹಿಂದಿ ಎಕ್ಸಾಮ್ ನಡೆಯುವಂಥ ಜಾಗಕ್ಕೆ ಕನ್ನಡಿಗರು ನುಗ್ಗಿ ಆ ಹಿಂದಿ ಹೇರಿಕೆಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಹಿಂದಿಯನ್ನು ರದ್ದುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಬಲವಂತವಾಗಿ ಹಿಂದಿಯನ್ನು ಹೇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹೀಗಾಗಿ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ಹಿಂದಿ ಕಡ್ಡಾಯವಲ್ಲ ಎಂದು ಸ್ಪಷ್ಟಪಡಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇದು ಜೊತೆಯಲ್ಲಿ ನ್ಯೂಸ್, ನಿಮ್ಮ ದನಿಯಾಗಿ.